ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಂಡ್ಯದ ನಾಗಮಂಗಲದ ಗಲಭೆ ಆದ ಬಳಿಕ ಗಣೇಶ ಮೆರವಣಿಗೆ ಗಣೇಶ ವಿಸರ್ಜನೆ ಆಗೋ ಕಡೆಯೆಲ್ಲ ಆತಂಕದ ವಾತಾವರಣ ಮನೆ ಮಾಡಿಬಿಡುತ್ತೆ. ಕಾರಣ ಮಂಡ್ಯದ ನಾಗಮಂಗಲ ಆಯಿತು, ಆನಂತರ ದಾವಣಗೆರೆಯಲ್ಲೂ ಕೂಡ ಗಲಭೆ ಆಗಿದ್ದನ್ನು ಗಮನಿಸಿದ್ವಿ. ಈಗ ಅದಾದ ಬಳಿಕ ಮಂಡ್ಯದ ಮತ್ತೊಂದು ಗ್ರಾಮದಲ್ಲಿ ಹಳೆ ದ್ವೇಷದ ಹಿನ್ನೆಲೆ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲೇ ಗಲಾಟೆ ಆಗಿದೆ, ಚಾಕು ಇರಿತ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಚಿನ್ 24 ವರ್ಷ, ಆ ಯುವಕನ ಮೇಲೆ ಹಲ್ಲೆ ಆಗಿದೆ, ಚಾಕು ಇರಿತವಾಗಿದೆ, ಹೊಟ್ಟೆ ಮತ್ತು ಕೈ ಭಾಗಕ್ಕೆ ಗಾಯವಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಂಡ್ಯ ಜಿಲ್ಲೆ ಮಾಚಹಳ್ಳಿ ಗ್ರಾಮದಲ್ಲಿ ನಡೆದಂತ ಘಟನೆ ಇದು. ನಂಜುಂಡಸ್ವಾಮಿ 26 ವರ್ಷ, ತಲೆ ಮತ್ತು ಕಣ್ಣಿನ ಭಾಗಕ್ಕೆ ಕಲ್ಲಿನಿಂದ ಹಲ್ಲೆ ಮಾಡಲಾಗಿದೆ ಅಂತೆ. ದರ್ಶನ್, ಲೋಕೇಶ್, ಪ್ರಜ್ವಲ್ ಸೇರಿದಂತೆ ಹಲವರು ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅವರನ್ನ ಬಂಧಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಗಣೇಶ ಉತ್ಸವದಲ್ಲಿ ಈ ಕುಡಿದ ಮತ್ತಲ್ಲಿ ಏನೇ ಹಳೆ ದ್ವೇಷ ಇದ್ರೂ ಕೂಡ ಗಲಭೆ ಎಬ್ಬಿಸ್ಬಿಡೋದು, ಗಲಾಟೆ ಮಾಡ್ಬಿಡೋದು, ಆ ದ್ವೇಷ ಹೀಗೆ ತೀರಿಸ್ಕೊಳ್ಳೋಕೆ ಬಂದ್ರು ಲಾಕ್ ಆಗಿದ್ದಾರೆ ಪೊಲೀಸರ ಕೈಯಲ್ಲಿ. ಸರ್ ಗಣಪತಿ ಬಿಡ್ತಾ ಇದ್ದು, ಗಣಪತಿ ಬಿಡ್ತಾ ನಾವು ರೋಡಲ್ಲಿ ನಿಂತು ಅವರು ಕುಣಿತಾ ಇದ್ರು. ರೋಡಲ್ಲಿ ಲೈಟ್ ಆಫ್ ಮಾಡ್ಕೊಂಡು ಒಂದು ಗಂಟೆ ಮಂದಿ ಚಾಕಾಕ್ಬಿಟ್ರು ಸರ್. ಅಲ್ಲಿ ಏನು ಕಾರಣಕ್ಕೆ ಸುಮ್ಮನೆ ಬಂದು ಏಕಾಏಕಿ ಹಾಕಿದ್ರೆ ಕಾರಣ ಹಳೆ ದ್ವೇಷ ಇತ್ತು ಸರ್. ಅದನ್ನ ಹಾಕಿದ್ರು. ಹಳೇದು ಏನು ದ್ವೇಷ ಇತ್ತು, ಯಾವಾಗಿತ್ತು ಸರ್? ಇದು ಒಂದೇ ಟ್ರಿಪ್ಪಲ್ಲಿ ಆಗಿರೋದು. ಇದು 3-4 ಟ್ರಿಪ್ಪು ಮನೆ ತಕ ಎಲ್ಲ ಮಸ್ತ್ ತಗೊಬರೋದು, ಗಡಿ ತಗೊಬರೋದು, ಹಿಂಗೆಲ್ಲ ಮಾಡಿದ್ದು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. 5 ಟ್ರಿಪ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. 5 ಟ್ರಿಪ್ ರಾಜಿ ಮಾಡಿ ಕಳಿಸೋರು ಅವರು. ಇದು 6ನೇ ಟ್ರಿಪ್ಪಿಗೆ ಬಂದು ಈ ಥರ ಚುಚ್ಚಿರೋದು ಸರ್. ಏನು ವಿಚಾರ ಗಲಾಟೆ ಆಗ್ತಿತ್ತು ಸರ್? ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಆಯ್ತಾಯಿತ್ತು ಸರ್. ಅವ್ರಿಗೂ ನಮಗೂ ಸ್ವಲ್ಪ ಆಗ್ತಿರಲಿಲ್ಲ. ಏನು ವಿಚಾರಗಳು? ಅದೇ ಸರ್, ಅದು ಯಾವಾಗಲೂ ಒಂದು ಟ್ರಿಪ್ಪು ಯಾವುದೋ ಒಂದು ಚೈನೊಂದು ಮಾತಿಗೆ ಇದಾಗ್ಬಿಟ್ಟು ಅವಾಗಿಂತ ಆಯ್ತಿರಲಿಲ್ಲ ಸರ್. ನಾವು ಗಲಾಟೆ ಮಾಡ್ತಿರಲಿಲ್ಲ ಸರ್. ಅವರೇ 5 ಟ್ರಿಪ್ ಬಂದಿದ್ದರು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು. 5 ಟ್ರಿಪ್ಪು ಕೂಡ ಅವ್ರು ರಾಜಿ ಮಾಡಿ ಕಳಿಸವ್ರೆ. ಯಾವಾಗಿಂದ ಶುರು ಆಗಿದ್ದು ಗಲಾಟೆ? ಅಲ್ಲ 3-4 ವರ್ಷದಿಂದ ಸರ್. 4 ವರ್ಷದಿಂದ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ಮಂಡ್ಯದ ಬಹುತೇಕ ಗ್ರಾಮಗಳಲ್ಲಿ ನಾಗಮಂಗಲದ ಗಲಭೆಯ ಆತಂಕದ ವಾತಾವರಣ ಇದೆ ಅಂತ ಕೇಳ್ಪಡ್ತಾ ಇದ್ವಿ. ಬಟ್ ಈಗ ಹಳೆ ದ್ವೇಷ ತೆಗೆದುಕೊಂಡು ಬಂದು ಕೂಡ ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿ ಗಲಾಟೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಏನ್ ಡೀಟೇಲ್ಸ್ ಕೊಡ್ತೀರಿ? ಏನ್ ಬೆಳವಣಿಗೆ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಶ್ರುತಿ, ನೀವು ಹೇಳ್ತಾ ಇರೋದಂತೂ ಖಂಡಿತ ಸತ್ಯ. ಯಾಕೆಂದರೆ ನಾಗಮಂಗಲ ಗಲಭೆ ಬಳಿಕ ಮಂಡ್ಯ ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಹಲವೆಡೆ ಗಲಾಟೆಗಳು ಗಣೇಶ ವಿಸರ್ಜನಾ ಮೆರವಣಿಗೆ ಸಮಯದಲ್ಲಿ ಆಗ್ತಾ ಇರುವಂಥದ್ದು. ಅದೇ ರೀತಿ ಕಳೆದ ರಾತ್ರಿ ಗಣೇಶ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬನಿಗೆ ಚಾಕು ಇರಿತ, ಮತ್ತೊಬ್ಬ ವ್ಯಕ್ತಿಗೆ ಕಲ್ಲಿನಿಂದ ಹಲ್ಲೆ ಮಾಡಿರುವಂಥ ಘಟನೆ ಮಂಡ್ಯ ತಾಲೂಕಿನ ಮಾಚಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚಾಕು ಇರಿತದಿಂದ ಒಳಗಾಗಿ ಗಾಯಗೊಂಡಿರುವಂಥ ಸಚಿನ್ ಹಾಗೂ ಕಲ್ಲಿನಿಂದ ಹಲ್ಲೆಗೊಳಗಾಗಿ ಗಾಯಗೊಂಡಿರುವಂತಹ ನಂಜುಂಡಸ್ವಾಮಿ ಎಂಬವ್ರನ್ನ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಏನು ಈ ನಂಜುಂಡಸ್ವಾಮಿ ಹಾಗೂ ಸಚಿನ್ ಎಂಬವ್ರಿಗೆ ದರ್ಶನ್ ಅಂಡ್ ಟೀಮ್ ಹಲ್ಲೆ ಮಾಡಿದೆ ಅಂತ ಹೇಳಿ ಆರೋಪ ಕೇಳಿಬಂದಿರುವಂಥದ್ದು. ಸಚಿನ್ ಅಂದರೆ ಈಗೇನು ಚಾಕು ಇರುತ್ತಕ್ಕೊಳಗಾಗಿದ್ದಾನೆ, ಅವನು ಜೊತೆಗೆ ಪ್ರಮುಖ ಆರೋಪಿ ದರ್ಶನ್ಗೆ ಕಳೆದ 3 ವರ್ಷಗಳಿಂದ ದ್ವೇಷ ಇತ್ತು. 5-6 ಬಾರಿ ಇವರ ಇಬ್ಬರ ಜಗಳ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿತ್ತು. ಆಗ ಪೊಲೀಸ್ನವರು ಹಾಗೂ ಊರಿನ ಮುಖಂಡರುಗಳು ರಾಜಿ ಮಾಡಿ ವಾಪಸ್ ಕಳಿಸಿದ್ರು. ಈ ರೀತಿ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಇಬ್ಬರಿಂದಲೂ ಕೂಡ ಮುಚ್ಚಳಿಕೆಯನ್ನು ಬರ್ಸ್ಕೊಂಡಿದ್ರು. ರಾತ್ರಿ ಗಣೇಶ ವಿಸರ್ಜನಾ ಮೆರವಣಿಗೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸಚಿನ್, ನಂಜುಂಡಸ್ವಾಮಿ ಸೇರಿದಂತೆ ಅವರೆಲ್ಲ ಸ್ನೇಹಿತರು ಡ್ಯಾನ್ಸ್ ಅನ್ನ ಮಾಡ್ಕೊಂಡು ಸಂಭ್ರಮದಲ್ಲಿದ್ದರು. ಆ ಸಂದರ್ಭದಲ್ಲಿ ದರ್ಶನ್ ಹಾಗೂ ಇತರರು ಆ ಗಲಾಟೆಯನ್ನು ತೆಗೆದು ಆನಂತರ ಸಚಿನ್ ಮೇಲೆ ಚಾಕು ಇರುತ್ತಾ, ನಂಜುಂಡಸ್ವಾಮಿ ಮೇಲೆ ಕಲ್ಲಿನಿಂದ ಕಣ್ಣು ಹಾಗೂ ತಲೆಯ ಭಾಗಕ್ಕೆ ಹಲ್ಲೆಯನ್ನು ನಡೆಸಿದ್ದಾರೆ. ಸದ್ಯ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿರುವಂಥದ್ದು. ಶಿವಳ್ಳಿ ಠಾಣೆ ಪೊಲೀಸ್ನವರು ಗ್ರಾಮಕ್ಕೆ ಹೋಗಿ ಪರಿಶೀಲನೆ ಮಾಡಿ ಅನಂತರ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಒಂದಷ್ಟು ಪ್ರಭಾವ ಈ ಆರೋಪಿಗಳ ಪರವಾಗಿರುವಂಥದ್ದು. ಹಾಗಾಗಿ ರಾಜಿ ಸಂಧಾನಕ್ಕೂ ಕೂಡ ಪ್ರಯತ್ನ ನಡೀತಾ ಇದೆ ಅನ್ನೋ ಒಂದು ಆರೋಪ ಕೂಡ ಕೇಳಿಬಂದಿರುವಂಥದ್ದು. ಶ್ರುತಿ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಂಡ್ಯದ ನಾಗಮಂಗಲದ ಗಲಭೆ ಆದ ಬಳಿಕ ಗಣೇಶ ಮೆರವಣಿಗೆ ಗಣೇಶ ವಿಸರ್ಜನೆ ಆಗೋ ಕಡೆಯೆಲ್ಲ ಆತಂಕದ ವಾತಾವರಣ ಮನೆ ಮಾಡಿಬಿಡುತ್ತೆ. ಕಾರಣ ಮಂಡ್ಯದ ನಾಗಮಂಗಲ ಆಯಿತು, ಆನಂತರ ದಾವಣಗೆರೆಯಲ್ಲೂ ಕೂಡ ಗಲಭೆ ಆಗಿದ್ದನ್ನು ಗಮನಿಸಿದ್ವಿ. ಈಗ ಅದಾದ ಬಳಿಕ ಮಂಡ್ಯದ ಮತ್ತೊಂದು ಗ್ರಾಮದಲ್ಲಿ ಹಳೆ ದ್ವೇಷದ ಹಿನ್ನೆಲೆ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲೇ ಗಲಾಟೆ ಆಗಿದೆ, ಚಾಕು ಇರಿತ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಚಿನ್ 24 ವರ್ಷ, ಆ ಯುವಕನ ಮೇಲೆ ಹಲ್ಲೆ ಆಗಿದೆ, ಚಾಕು ಇರಿತವಾಗಿದೆ, ಹೊಟ್ಟೆ ಮತ್ತು ಕೈ ಭಾಗಕ್ಕೆ ಗಾಯವಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಂಡ್ಯ ಜಿಲ್ಲೆ ಮಾಚಹಳ್ಳಿ ಗ್ರಾಮದಲ್ಲಿ ನಡೆದಂತ ಘಟನೆ ಇದು. ನಂಜುಂಡಸ್ವಾಮಿ 26 ವರ್ಷ, ತಲೆ ಮತ್ತು ಕಣ್ಣಿನ ಭಾಗಕ್ಕೆ ಕಲ್ಲಿನಿಂದ ಹಲ್ಲೆ ಮಾಡಲಾಗಿದೆ ಅಂತೆ.
ದರ್ಶನ್, ಲೋಕೇಶ್, ಪ್ರಜ್ವಲ್ ಸೇರಿದಂತೆ ಹಲವರು ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅವರನ್ನ ಬಂಧಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಗಣೇಶ ಉತ್ಸವದಲ್ಲಿ ಈ ಕುಡಿದ ಮತ್ತಲ್ಲಿ ಏನೇ ಹಳೆ ದ್ವೇಷ ಇದ್ರೂ ಕೂಡ ಗಲಭೆ ಎಬ್ಬಿಸ್ಬಿಡೋದು, ಗಲಾಟೆ ಮಾಡ್ಬಿಡೋದು, ಆ ದ್ವೇಷ ಹೀಗೆ ತೀರಿಸ್ಕೊಳ್ಳೋಕೆ ಬಂದ್ರು ಲಾಕ್ ಆಗಿದ್ದಾರೆ ಪೊಲೀಸರ ಕೈಯಲ್ಲಿ. ಸರ್ ಗಣಪತಿ ಬಿಡ್ತಾ ನಾವು ರೋಡಲ್ಲಿ ನಿಂತು ಅವರು ಕುಣಿತಾ ಇದ್ರು. ರೋಡಲ್ಲಿ ಲೈಟ್ ಆಫ್ ಮಾಡ್ಕೊಂಡು ಒಂದು ಗಂಟೆ ಮಂದಿ ಚಾಕಾಕ್ಬಿಟ್ರು ಸರ್. ಅಲ್ಲಿ ಏನು ಕಾರಣಕ್ಕೆ ಸುಮ್ಮನೆ ಬಂದು ಏಕಾಏಕಿ ಹಾಕಿದ್ರೆ ಕಾರಣ ಹಳೆ ದ್ವೇಷ ಇತ್ತು ಸರ್, ಅದನ್ನ ಹಾಕಿದ್ರು. ಹಳೇದು ಏನು ದ್ವೇಷ ಇತ್ತು, ಯಾವಾಗ ಆಗಿತ್ತು ಸರ್? ಇದು ಒಂದೇ ಟ್ರಿಪ್ಪಲ್ಲಿ ಆಗಿರೋದು. ಇದು 3-4 ಟ್ರಿಪ್ಪು ಮನೆ ತಕ್ಕೆ ಎಲ್ಲ ಮಸ್ತ್ ತಗೊಬರೋದು, ಗಡಿ ತಗೊಬರೋದು, ಹಿಂಗೆಲ್ಲ ಮಾಡಿದ್ದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. 5 ಟ್ರಿಪ್ ಕಂಪ್ಲೇಂಟ್ ಕೊಟ್ಟಿದ್ದು, 5 ಟ್ರಿಪ್ ರಾಜಿ ಮಾಡಿ ಕಳಿಸೋರು ಅವರು. ಇದು 6ನೇ ಟ್ರಿಪ್ಪಿಗೆ ಬಂದು ಈ ಥರ ಚುಚ್ಚಿರೋದು ಸರ್. ಏನು ವಿಚಾರ ಗಲಾಟೆ ಆಗ್ತಿತ್ತು ಸರ್? ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಆಯ್ತಾಯಿತ್ತು ಸರ್. ಅವ್ರಿಗೂ ನಮಗೂ ಸ್ವಲ್ಪ ಆಗ್ತಿರಲಿಲ್ಲ. ಏನು ವಿಚಾರಗಳು? ಅದೇ ಸರ್, ಅದು ಯಾವಾಗಲೂ ಒಂದು ಟ್ರಿಪ್ಪು ಯಾವುದೋ ಒಂದು ಚೈನನ್ ಮಾತಿಗೆ ಇದಾಗ್ಬಿಟ್ಟು ಅವಾಗಿಂತ ಆಯ್ತಿರಲಿಲ್ಲ ಸರ್. ನಾವು ಗಲಾಟೆ ಮಾಡ್ತಿರಲಿಲ್ಲ ಸರ್. ಅವರೇ 5 ಟ್ರಿಪ್ ಬಂದಿದ್ದರು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು. 5 ಟ್ರಿಪ್ಪು ಕೂಡ ಅವ್ರು ರಾಜಿ ಮಾಡಿ ಕಳಿಸವ್ರೆ. ಯಾವಾಗಿಂದ ಶುರು ಆಗಿದ್ದು ಗಲಾಟೆ? ಇದು ಅಲ್ಲೇ 3-4 ವರ್ಷದಿಂದ ಸರ್. 3-4 ವರ್ಷ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ಮಂಡ್ಯದ ಬಹುತೇಕ ಗ್ರಾಮಗಳಲ್ಲಿ ನಾಗಮಂಗಲದ ಗಲಭೆಯ ಆತಂಕದ ವಾತಾವರಣ ಇದೆ ಅಂತ ಕೇಳ್ಪಡ್ತಾ ಇದ್ವಿ. ಬಟ್ ಈಗ ಹಳೆ ದ್ವೇಷ ತೆಗೆದುಕೊಂಡು ಬಂದು ಕೂಡ ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿ ಗಲಾಟೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಏನ್ ಡೀಟೇಲ್ಸ್ ಕೊಡ್ತೀರಿ? ಏನ್ ಬೆಳವಣಿಗೆ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಶ್ರುತಿ, ನೀವು ಹೇಳ್ತಾ ಇರೋದಂತೂ ಖಂಡಿತ ಸತ್ಯ. ಯಾಕೆಂದರೆ ನಾಗಮಂಗಲ ಗಲಭೆ ಬಳಿಕ ಮಂಡ್ಯ ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಹಲವೆಡೆ ಗಲಾಟೆಗಳು ಗಣೇಶ ವಿಸರ್ಜನಾ ಮೆರವಣಿಗೆ ಸಮಯದಲ್ಲಿ ಆಗ್ತಾ ಇರುವಂಥದ್ದು. ಅದೇ ರೀತಿ ಕಳೆದ ರಾತ್ರಿ ಗಣೇಶ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬನಿಗೆ ಚಾಕು ಇರುತ್ತಾ ಮತ್ತೊಬ್ಬ ವ್ಯಕ್ತಿಗೆ ಕಲ್ಲಿನಿಂದ ಹಲ್ಲೆ ಮಾಡಿರುವಂಥ ಘಟನೆ ಮಂಡ್ಯ ತಾಲೂಕಿನ ಮಾಚಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚಾಕು ಇರುತ್ತದಿಂದ ಒಳಗಾಗಿ ಗಾಯಗೊಂಡಿರುವಂಥ ಸಚಿನ್ ಹಾಗೂ ಕಲ್ಲಿನಿಂದ ಹಲ್ಲೆಗೊಳಗಾಗಿ ಗಾಯಗೊಂಡಿರುವಂತಹ ನಂಜುಂಡಸ್ವಾಮಿ ಎಂಬುವರನ್ನ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಏನು ಈ ನಂಜುಂಡಸ್ವಾಮಿ ಹಾಗೂ ಸಚಿನ್ ಎಂಬುವರಿಗೆ ದರ್ಶನ್ ಅಂಡ್ ಟೀಮ್ ಹಲ್ಲೆ ಮಾಡಿದೆ ಅಂತ ಹೇಳಿ ಆರೋಪ ಕೇಳಿಬಂದಿರುವಂಥದ್ದು. ಸಚಿನ್ ಅಂದರೆ ಈಗೇನು ಚಾಕು ಇರುತ್ತಕ್ಕೊಳಗಾಗಿದ್ದಾನೆ, ಅವನು ಜೊತೆಗೆ ಪ್ರಮುಖ ಆರೋಪಿ ದರ್ಶನ್ಗೆ ಕಳೆದ 3 ವರ್ಷಗಳಿಂದ ದ್ವೇಷ ಇತ್ತು. 5-6 ಬಾರಿ ಇವರ ಇಬ್ಬರ ಜಗಳ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿತ್ತು. ಆಗ ಪೊಲೀಸ್ನವರು ಹಾಗೂ ಊರಿನ ಮುಖಂಡರುಗಳು ರಾಜಿ ಮಾಡಿ ವಾಪಸ್ ಕಳಿಸಿದ್ರು. ಈ ರೀತಿ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಇಬ್ಬರಿಂದಲೂ ಕೂಡ ಮುಚ್ಚಳಿಕೆಯನ್ನು ಬರ್ಸ್ಕೊಂಡಿದ್ರು. ರಾತ್ರಿ ಗಣೇಶ ವಿಸರ್ಜನಾ ಮೆರವಣಿಗೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸಚಿನ್, ನಂಜುಂಡಸ್ವಾಮಿ ಸೇರಿದಂತೆ ಅವರೆಲ್ಲ ಸ್ನೇಹಿತರು ಡ್ಯಾನ್ಸ್ ಅನ್ನ ಮಾಡ್ಕೊಂಡು ಸಂಭ್ರಮದಲ್ಲಿದ್ದರು. ಆ ಸಂದರ್ಭದಲ್ಲಿ ದರ್ಶನ್ ಹಾಗೂ ಇತರರು ಆ ಗಲಾಟೆಯನ್ನು ತೆಗೆದು ಆನಂತರ ಸಚಿನ್ ಮೇಲೆ ಚಾಕು ಇರುತ್ತಾ ನಂಜುಂಡಸ್ವಾಮಿ ಮೇಲೆ ಕಲ್ಲಿನಿಂದ ಕಣ್ಣು ಹಾಗೂ ತಲೆಯ ಭಾಗಕ್ಕೆ ಹಲ್ಲೆಯನ್ನು ನಡೆಸಿದ್ದಾರೆ. ಸದ್ಯ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿರುವಂಥದ್ದು. ಶಿವಳ್ಳಿ ಠಾಣೆ ಪೊಲೀಸ್ನವರು ಗ್ರಾಮಕ್ಕೆ ಹೋಗಿ ಪರಿಶೀಲನೆ ಮಾಡಿ ಅನಂತರ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಒಂದಷ್ಟು ಪ್ರಭಾವ ಈ ಆರೋಪಿಗಳ ಪರವಾಗಿರುವಂಥದ್ದು. ಹಾಗಾಗಿ ರಾಜಿ ಸಂಧಾನಕ್ಕೂ ಕೂಡ ಪ್ರಯತ್ನ ನಡೀತಾ ಇದೆ ಅನ್ನೋ ಒಂದು ಆರೋಪ ಕೂಡ ಕೇಳಿಬಂದಿರುವಂಥದ್ದು. ಶ್ರುತಿ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.